ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಟ್ಕನ್ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು 2 ಪೀಸ್ ತೊಗೊಂಡಿದ್ದೀನಿ. 3x3 ಸ್ಕ್ವೇರ್ ಪೀಸು ತೊಗೋಬೇಕು. ಅದೇ ರೀತಿ ಇದು ಪ್ಲೈನು, ಇದನ್ನು ನಾನು 4 ಇಂಚು ತೊಗೊಂಡಿದ್ದೀನಿ. ಸೊ ಈಗ ಡೋರಿ ಹೊಲ್ಕೊಂಡಿದ್ದೀನಿ. ಆಲ್ರೆಡಿ ಫಸ್ಟೇ ಡೋರಿನ ಹೊಲ್ಕೊಂಡಿದ್ದೀನಿ. ಸೊ ಈ ಡೋರಿನ ನಾವು ಯೂಸ್ ಮಾಡಿಕೊಂಡು ಹೇಗೆ ಲಟ್ಕನ್ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಸ್ಕ್ವೇರ್ ಪೀಸ್ ಏನಿದೆ ಇದನ್ನು ನಾವು ಸ್ವಲ್ಪ ಎಡ್ಜು ಈ ರೀತಿ ಮಡಚಿ ಹೊಲ್ಕೊಬೇಕು ಸಣ್ಣಕ್ಕೆ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಣ್ಣಕ್ಕೆ ಮಡಚಿ ಹೊಲ್ಕೋಬೇಕು. ಸಣ್ಣಕ್ಕೆ ಮಡ್ಚ್ಕೊಂಡು 2 ಕಡೆನೂ ಸಣ್ಣಕ್ಕೆ ಮಡಚಿ ಹೊಲಿಬೇಕು. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನ ಕಟ್ ಮಾಡ್ಕೊಂಬೇಡಿ. ಈ ತುದಿನ ಕೂಡ ನಾನು ಮಡಚಿ ಹೊಲ್ಕೊತಿದ್ದೀನಿ. ಈ ರೀತಿ ಹೊಲ್ಕೊಂಡ್ಮೇಲೆ ಹೊರಗಡೆ ಬಂದಂತಹ ಬಟ್ಟೆಯನ್ನು ನಾವು ಕಟ್ ಮಾಡ್ಕೊಂಬಿಡಿ. ಸೊ ಇದನ್ನು ನಾವು ಫೋಲ್ಡ್ ಮಾಡಿರೋದು ಏನಿದೆ ಇದನ್ನು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಎಡ್ಜು ಏನಿದೆ ಅಲ್ಲಿ ತುದಿಯಲ್ಲಿ ಹೊಲಿಗೆನ ಹಾಕೋಬೇಕು. ಈ ಸೈಡು ಕೂಡ ತುದಿಯಲ್ಲೇ ಹೊಲಿಗೆನ ಹಾಕೋಬೇಕು. ಸೊ ಈ ರೀತಿ ಒಂದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ಮೂಲೆ ಏನಿದೆ ಇದು ಒಂಚೂರು ಎಡ್ಜು ಕಟ್ ಮಾಡ್ಕೋಬೇಕು. ಸೊ ಈ ಮೂಲೆ ಏನಿದೆ ಅವಾಗ ನೀಟಾಗಿ ಹೊರಗೆ ಬರುತ್ತೆ. ಚೂಪದ್ದೇನಿದೆ ಇದು ನೀಟಾಗಿ ಹೊರಗೆ ನಾವು ಎಳ್ಕೋಬೇಕು. ಪಾಯಿಂಟ್ ಅದು ಈ ರೀತಿ ನೀಡಲಿಂದ ಸ್ಕ್ವೇರ್ ಬರೋ ರೀತಿಯಲ್ಲಿ ನೋಡಿ ಈ ಪಾಯಿಂಟ್ ಏನಿದೆ ಹೊರ ಬರಬೇಕು. ಈಗ ರೆಕ್ಟ್ಯಾಂಗಲ್ ಶೇಪರಲ್ಲಿ ರೆಡಿಯಾಗಿದೆ. ಈ ರೀತಿ ಹೊಲ್ಕೊಂಡ್ಮೇಲೆ ನಾನಿಲ್ಲಿ 3 ಎಳೆ ದಾರನ ತಗೊಂಡಿದ್ದೀನಿ. ಇದನ್ನು ಗಂಟು ಹಾಕೋಬೇಕು. ಗಂಟು ಹಾಕೊಂಡ ನಂತರ ಈ ಎಡ್ಜ್ ಏನಿದೆ ಇಲ್ಲಿ ರನ್ನಿಂಗ್ ಸ್ಟಿಚ್ ಸಣ್ಣದು ರನ್ನಿಂಗ್ ಸ್ಟಿಚ್ಚನ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸಣ್ಣದು ಬರೋ ರೀತಿ ರನ್ನಿಂಗ್ ಸ್ಟಿಚ್ ಹಾಕೊಂಡ್ರೆ ಸಾಕು. ಈ ರೀತಿ ಫುಲ್ಲು ರನ್ನಿಂಗ್ ಸ್ಟಿಚ್ ಎಲ್ಲ ಹಾಕೋಬೇಕು. ಹಾಕೊಂಡು ಅದನ್ನು ಈ ರೀತಿ ಎಳಿಬೇಕು. ಈಗ ನಾವಿಲ್ಲೊಂದು ಗಂಟೊಲಿಗೆನ ಹಾಕೊಳ್ಳೋಣ. ಟೈಟಾಗಿ ಎಳೆದು ರೀತಿ ಆದಷ್ಟು ಟೈಟಾಗಿ ಎಳೆದ್ಬಿಟ್ಟು ಇಲ್ಲೊಂದು ನಾಟನ್ನು ಹಾಕೊಳ್ಳೋಣ. ಈ ರೀತಿ ಬರಬೇಕದು. ಈ ರೀತಿ ಒಂದೆರಡು ಸಲ ಇಲ್ಲಿ ನಾಟನ್ನು ಹಾಕೊಳ್ಳೋಣ.
ಈಗ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣ ನರಿಗೆ ಬರುತ್ತೆ. ಈಗ ನಾನಿಲ್ಲಿ ಡೋರಿ ತಗೊಳ್ತಾ ಇದ್ದೀನಿ. ಈ ಡೋರಿ ಏನಿದೆ ಇದ್ರ ಮೇಲೆ ಹೀಗೆ ಇಡಬೇಕು. ಇಟ್ಬಿಟ್ಟು ಇಲ್ಲೊಂದು ಹೊಲಿಗೆನ ಹಾಕೊಳ್ಳೋಣ. ಈಗ ಸೊ ಇವಾಗ ಈ ಸಣ್ಣ ಪೀಸನ್ನು ನಾನು ತೊಗೊತಾ ಇದ್ದೀನಿ. 3x3 ಸೊ ಈ ರೀತಿ ಟ್ರಯಾಂಗಲ್ ಶೇಪ್ ಮಾಡಿಸ್ಕೊಂಡು ತುದಿಯಲ್ಲಿ ಹೊಲಿಗೆನ ಹಾಕೊಳ್ಳಿ. ಈ ರೀತಿ ಹೊಲ್ಕೊಂಡ್ಮೇಲೆ ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವಿಲ್ಲಿ ಫೋಲ್ಡನ್ನು ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ತುದಿಯಲ್ಲಿ ಹೊಲಿಗೆ ಹಾಕೋಬೇಕು. ಈ ರೀತಿ ಕಾಣುತ್ತೆ. ಈ ರೀತಿ ಪೀಸು ರೆಡಿ ಆಗಿದೆ. ಈಗ ಈ ರೀತಿ ರೆಡಿ ಆದಮೇಲೆ ನಾವು ಇದನ್ನ ಈ ರೀತಿ ಮಾಡಿಸ್ಕೋಬೇಕು. ಇಲ್ಲಿ ಒಂದು 1/4 ಇಂಚು ಗ್ಯಾಪಲ್ಲಿ ನಾವು ಇದನ್ನ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ನಾವಿಲ್ಲಿ ಹೊಲಿಗೆನ ಬಿಡಬೇಕು. ಇದು ಗಂಟು ಹೊಲಿಗೆನ ಹಾಕೊಳ್ಳಿ. ಹೊಲಿದ್ಮೇಲೆ ಎಡ್ಜ್ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು. ಈಗ ಇದನ್ನು ನಾನು ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿ ಎಳೆದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಇಲ್ಲಿ ಐರನ್ ಮಾಡಿದಾಗ ಸರಿಯಾಗುತ್ತೆ. ಇಲ್ಲೂ ಕೂಡ ಕ್ಲೋಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಲಟ್ಕನ್ನು ರೆಡಿ ಆಯಿತು. ಸೊ ಈಗ ನಾನು ಇದೇ ರೀತಿ ಇನ್ನೊಂದು ಲಟ್ಕನ್ನು ಹೊಲಿತೀನಿ. ಆಮೇಲೆ ನಿಮಗೆ ಎರಡು ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. Thank you for watching.